ಹಾಯ್ ಗೈಸ್, ರೂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ಶೋ ಯು. ಬನ್ನಿ ಬನ್ನಿ. ಇವ್ರು ಇಲ್ಲ ಅಂತ ಇರ್ತಿದ್ರೆ ಈ ಟ್ರಿಪ್ ಆಗ್ತಿರ್ಲಿಲ್ಲ. ಸೊ ಇದು ಲಾಸ್ಟ್ ಸ್ಟ್ರೆಚ್ ಆಫ್ ದ ಪೀಕ್. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವೊಂದು 13 ಜನ ಟ್ರೆಕ್ ಹೊರಟಿದ್ದೀವಿ, ವಿಚ್ ಇಸ್ ನನ್ ಅದರ್ ದ್ಯಾನ್ ಗುಡಿಬಂಡೆ ಬೆಟ್ಟ. ತುಂಬ ಜನ ಹೋಗಿರ್ತೀರಾ, ತುಂಬ ವಿಲಾಗ್ಸ್ ನೋಡಿರ್ತೀರಾ, ಬಟ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ನಾವು ಈ ಸತಿ ನನ್ನ ಆಫೀಸ್ ಕೊಲೀಗ್ಸ್ ಜೊತೆ ಹೋಗ್ತಾ ಇದ್ದೀನಿ. ಗುಡಿಬಂಡೆ ಬೆಟ್ಟ ಆ್ಯಕ್ಚುಲಿ ಒಂದು ಗುಡಿಬಂಡೆ ಊರು ಅಂತ ಹೇಳೋ ಜಾಗದಲ್ಲಿ ಇರೋದದು. ಆ ಊರಿನ ಹೆಸರನ್ನೇ ಆ ಬೆಟ್ಟಕ್ಕೆ ಇಟ್ಟಿದ್ದಾರೆ. ನಿಮಗೆ ಆ ರೈಟ್ ಸೈಡಲ್ಲಿ ಒಂದು ಸಣ್ಣ ಒಂದು ಬೆಟ್ಟ ಥರ ಕಾಣಿಸ್ತಿದೆ ನೋಡಿ, ಅದೇ ಗುಡಿಬಂಡೆ ಬೆಟ್ಟ. ಸೊ ಫೈನಲಿ ನಾವು ಬೇಸ್ನ ಬುಡದಲ್ಲಿದ್ದೀವಿ. ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎದುರು ಹೋಗ್ತಾ ಇದ್ದಾರೆ, ದಟ್ ಈಸ್ ಮೈ ಟೀಮ್. ಸೊ ತುಂಬ ಚೆನ್ನಾಗಿ ಬಿಸಿಲಿದೆ, ಆದರೆ ವಿಡಿಯೋದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಹೆಂಗಿರುತ್ತೆ ಟ್ರೆಕ್ಕು ಏನು ಅಂತ. ಲೆಟ್ಸ್ ಗೋ. ಫಸ್ಟ್ ಪಾಯಿಂಟ್ ಹತ್ತಿದ್ದೀವಿ. ಇದು ಫಸ್ಟ್ ಲೆವೆಲ್ ಆಫ್ ಟ್ರೆಕ್ಕಿಂಗ್. ಫೋಟೋಸ್ ಎಲ್ಲ ತಗೊಂಡು ವಿ ಆರ್ ಮೂವಿಂಗ್ ಅಹೆಡ್. ಫಸ್ಟ್ ಸ್ಟೆಪ್ಸ್ಗಳಿದ್ದು. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಗಾಳಿಯಲ್ಲಿ ಇರೋ ಕಾರಣ ಟ್ರೆಕ್ ಮಾಡೋದಷ್ಟು ಸುಸ್ತು ಅಂತ ಅನ್ನಿಸ್ತಿಲ್ಲ. ಆದರೆ ಬಿಸಿಲಿರೋ ಕಾರಣ ಸ್ವಲ್ಪ ದಣಿವಾಗುತ್ತೆ. ಈ ಬೆಟ್ಟದ ಬಗ್ಗೆ ಹೇಳೋದಾದರೆ, ಈ ಬೆಟ್ಟ ಆಲ್ಮೋಸ್ಟ್ 2710 ಫೀಟ್ ಹೈಟಲ್ಲಿದೆ. ಹಾಗೂ ಇದು ತುಳುವಾ ಡೈನೆಸ್ಟಿ ಟೈಮಲ್ಲಿ ಕಟ್ಟಿರ್ತಾರೆ. ಇದಕ್ಕೆ ಮಧುಗಿರಿ ಬೆಟ್ಟದ್ದು ರೆಪ್ಲಿಕಾ ಅಂತ ಸಹ ಹೆಸರಿದೆ. ಈ ಬೆಟ್ಟದ ಮೇಲೆ ಒಂದು ಶಿವನ್ ಟೆಂಪಲ್ ಇದೆ. ಹಾಗೂ ಇದು ಕರ್ನಾಟಕದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಅ ಲಿಟಲ್ ಬೇಸಿಕ್ ಅಬೌಟ್ ದಿಸ್ ಫೋರ್ಟ್. ಅದೇ ಥರ ಗುಡಿಬಂಡೆ ಅಂತ ಹೇಳೋದು ಒಂದು ಊರಿನ ಹೆಸರು. ಹಾಗೆ ಸ್ವಲ್ಪ ಮೇಲೆ ಎಂಟ್ರ್ ಆದಾಗ ಒಂದು ಮಂಟಪ ಸಿಗುತ್ತೆ. ಮಂಟಪದ ಒಳಗೆ ಹಿಂಗೆ ಸ್ವಲ್ಪ ಗಿಡ ಮರ ಇರೋ ಕಾರಣ ಟ್ರೆಕ್ ಮಾಡೋದಷ್ಟು ಸುಸ್ತು ಅಂತ ಅನ್ಸಲ್ಲ. ಇದು ಸೆಕೆಂಡ್ ಲೆವೆಲ್ ಆಫ್ ಈ ಥರ ಬೆಟ್ಟದ 2ನೇ ಲೆವೆಲ್ ಇದು. ಇಲ್ಲಿಂದ ಆಲ್ಮೋಸ್ಟ್ ಟಾಪ್ ಕಾಣುತ್ತೆ. ಹಾಗೆ ಸ್ವಲ್ಪ ಬಿದ್ದೋಗಿರೋ ಮಂಟಪಗಳು ಇದ್ದಾವೆ. ಯಾಕೆ ಇದನ್ನು ಮಧುಗಿರಿ ಬೆಟ್ಟದ ರೆಪ್ಲಿಕಾ ಹೇಳ್ತಾರೆ ಹೇಳಿದರೆ, ಮಧುಗಿರಿ ಬೆಟ್ಟನೂ ಒಂದೇ ಸ್ಟೋನಿಂದ ಕೆತ್ತಿ ಕಟ್ಟಿರ್ತಾರೆ. ಇದೂ ಅದೇ ಥರನೇ ಸಿಂಗಲ್ ಸ್ಟೋನಲ್ಲಿ ಕಟ್ಟಿರೋ ಬೆಟ್ಟ ಇದು. ಸೊ ಅದಕ್ಕೋಸ್ಕರ ಓಹ್, ಇಲ್ಲೊಂದು ಅರಿವ ಕಲ್ ಥರ ಇದೆ ನೋಡಿ. ಇಲ್ಲೊಂದು ನಂಗೆ ಅನಿಸುತ್ತೆ ಮೊದಲಿನವರು ಇಲ್ಲಿ ಈ ಅಕ್ಕಿ ಹಿಟ್ಟೆಲ್ಲ ರುಬ್ಬಕ್ಕೆ ಯೂಸ್ ಮಾಡ್ತಿದ್ರೇನೋ ಬೆಟ್ಟದ ಮೇಲೆ ಇರುವಾಗ ಈ ಕಲ್ಲನ್ನ. ಹೆಂಗೆ ಅನಿಸ್ತಿದೆ ಟ್ರೆಕ್? ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿರೋ ಕಾರಣ ಸ್ವಲ್ಪ ಹೀಟ್ ಅನಿಸುತ್ತೆ. ವಾವ್, ಇದು ಸ್ವಲ್ಪ ಗಿಡಗಳು ವಾವ್, ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ಒಳ್ಳೆ ಫೋಟೋಶೂಟ್ ಮಾಡೋಕ್ಕೆ ಹೇಳಿದಂಗಿದೆ. ನೋಡೋ ಒಂದು ಕೆಲವು ಫೋಟೋಸ್ ತೆಗಿಯೋಣ. ಇಲ್ಲಿ ಫೋಟೋಸ್ ಎಲ್ಲ ತೆಗೆದ ಮೇಲೆ ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ಟ್ರೆಕ್. ವಾವ್, ಈಗ ಇನ್ನೊಂದು ಮಂಟಪ ಥರ ಸಿಗ್ತಾ ಇದೆ ಇಲ್ಲಿ. ಅದರಲ್ಲಿ ಸ್ವಲ್ಪ ಗಲೀಜು ಮಾಡಿದಾರಪ್ಪ ನೋಡಿ. ಇದೇ ಆಗೋದು, ಜನ ಜಾಸ್ತಿ ಬರ್ತಾರೆ ಅಂತ ಹೇಳಿದಾಗ ಪ್ಲೇಸ್ಗಳು ಹಾಗೆ ಗಲೀಜಾಗಲಿ ಸ್ಟಾರ್ಟ್ ಆಗುತ್ತೆ. ಜನರಿಗೆ ಒಂದು ಬೇಸಿಕ್ ಕಾಮನ್ ಸೆನ್ಸೇ ಹೋಗ್ಬಿಡುತ್ತೆ. ವಾವ್, ನೋಡಿ ಇಲ್ಲಿಂದ ಕಾಣುತ್ತೆ ನೋಡಿ ಟಾಪ್. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಿರುವಾಗ ಫುಲ್ ಫ್ಲವರ್ಸ್ ಇತ್ತು. ಇದೆಲ್ಲ ಗಿಡದಲ್ಲೂ ಫ್ಲವರ್ಸ್ ಇತ್ತು. ಆಲ್ಮೋಸ್ಟ್ ನಾನೊಂದು ಡಿಸೆಂಬರ್ ಜಾನಲ್ಲಿ ಬಂದಿದ್ದೆ. ಫುಲ್ ಫ್ಲವರ್ಸ್ ಇತ್ತು ಆ ಟೈಮಲ್ಲಿ. ಬಟ್ ಈ ಸತಿ ಮಳೆ ಬಂದು ನಿಂತಿರೋ ಕಾರಣ ಫುಲ್ ಗ್ರೀನರಿ ಇದೆ, ಚೆನ್ನಾಗಿದೆ. ಈ ಬೆಟ್ಟದಲ್ಲಿ ಫುಲ್ ಬಿಸಿಲಿದ್ರು ನಮಗೆ ಆ ಕಡೆ ಈ ಕಡೆ ಇರೋ ಬುಷಸ್ ನಮ್ಮನ್ನು ಬಿಸಿಲಿಂದ ನಿಜವಾಗ್ಲೂ ಕಾಪಾಡ್ತಾ ಇದೆ. ಸೊ ಆ ಲೆಕ್ಕದಲ್ಲಿ ತುಂಬಾ ಚೆನ್ನಾಗಿದೆ. ವಾವ್, ಇಲ್ಲೊಂದು ಗುಹೆ ಥರ
ಆಕಾರ ಇದೆ ನೋಡಿ. ಈ ಥರ ತುಂಬ ಚೆನ್ನಾಗಿರೋ ಸೀನಿಕ್ ಪ್ಲೇಸಸ್ಗಳಿದ್ದಾವೆ. ಫೋಟೋಸ್ ಜೆನಿಕ್ ಆಗಿದೆ. ಸೊ ಇದೊಂದು ಫ್ಯಾಮಿಲಿ ಗೆಟ್ ಅವೇ ಮಾಡೋಕ್ಕೊಂದು ಬೆಸ್ಟ್ ಪ್ಲೇಸ್, ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಬೇಸ್ ತನಕ ಕಾರ್ ಬರುತ್ತೆ, ಚೆನ್ನಾಗಿ ಪಾರ್ಕಿಂಗು ಇದೆ, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ಆದ ಕಾರಣ ಬೆಸ್ಟ್ ವೀಕೆಂಡ್ ಸ್ಪಾಟ್ ಇದು. ವಾವ್, ಪ್ಲೇಸಲ್ಲಿ ಹಿಂಗೆ ಹೋದರೆ ಇದು ಬುಷಸ್ ಫುಲ್ ಕವರ್ ಮಾಡ್ಕೊಂಡಿದೆ. ಹಾಗೆ ನಾವು ಟ್ರೆಕ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಹೆವಿ ಸ್ಟೆಪ್ಸ್ ಇದೆ ಇದರೊಳಗೆ. ಅದೇ ಥರ ಅಲ್ಲಿ ರೆಸ್ಟಿಂಗ್ ಪಾಯಿಂಟ್ ಥರ ತುಂಬ ಜಾಗಗಳಿದ್ದಾವೆ. ಫ್ಯಾಮಿಲಿ ಎಲ್ಲ ಬಂದರೆ, ಫ್ಯಾಮಿಲಿ ಅಂತಲ್ಲ, ಇದು ಯಾರೂ ಮಾಡ್ಬೋದು ಆ್ಯಕ್ಚುಲಿ. ಒಂದು ಸ್ಟೆಪ್ಸ್ ಹತ್ತಬೇಕು ತುಂಬ. ಸೊ ಸ್ಟೆಪ್ಸ್ ಹತ್ತಕ್ಕೆ ನಿಮಗೆ ಆಗುತ್ತೆ ಅಂತ ಆದರೆ ಖಂಡಿತವಾಗೂ ಬರ್ಬೋದು, ಚೆನ್ನಾಗಿರುತ್ತೆ ಟ್ರೆಕ್ ಮಾಡೋಕ್ಕೆ. ಏಜ್ ಆದವರು ಬರ್ಬೋದು. ನಾವು ನೋಡಿದ್ದೀವಿ ಇಲ್ಲಿ 50-60 ಇಯರ್ಸ್ನವರು ಬಂದು ಟ್ರೆಕ್ ಮಾಡೋದು. ವಾವ್, ನೋಡಿ ಈ ಥರ ಎಲ್ಲ ಸೀನಿಕ್ ವ್ಯೂ ಇದೆ, ರೆಸ್ಟಿಂಗ್ ಪಾಯಿಂಟ್ ಇದೆ, ಇಲ್ಲಿ ಕೂತ್ಕೊಳ್ಬೋದು ಎಷ್ಟೇ ಬಿಸಿಲಿದ್ರು. ಈ ಥರ ಮಂಟಪ ಸ್ಪಾಟ್ಗಳಿದ್ದಾವೆ. ಮೊದಲು ಇದನ್ನು ಆ್ಯಕ್ಚುಲಿ ಕೋಟೆ ಥರ ಕೆತ್ತಿದ್ರು, ಅದರಿಂದಾಗಿ ನಮಗೆ ಈ ಜಾಗ ಈ ಥರ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಸಿಗ್ತಾ ಇರ್ತವೆ. ಹಾಯ್ ಗೈಸ್, ರೂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಶೋ ಯು, ಬನ್ನಿ. ನಾವು ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕೆ ಆದ್ವಿ. ಅಲ್ಲಿ ನೋಡಿ ಒಂಥರ ಇಡೀ ಕಲ್ಲಿಗೆ ಆ ಮರ ಅಂಟ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಆ ಸ್ಪಾಟ್. ಮತ್ತೆ ಅದೇ ಥರ ನೀವು ನೋಡೋದಿದ್ರೆ ಆ ಕಡೆ ಕೋಟೆ ಇದೆ ಫುಲ್. ನಿಮಗೆ ಕೋಟೆಯಲ್ಲಿ ನೋಡಿ ವ್ಯೂ ಪಾಯಿಂಟ್ ಥರ ವಾಚ್ ಟವರ್ ಥರ ಮಾಡಿದ್ದಾರೆ. ಯಾಕೆಂದರೆ ಮೊದಲು ಇಲ್ಲಿ ಒಂಥರ ವಾಚ್ ಟವರ್ ಯೂಸ್ ಮಾಡ್ತಾರೆ. ಕೋಟೆ ಆದ ಕಾರಣ ಎಲ್ಲ ಕೋಟೆಯಲ್ಲಿ 4-8 ಬದಿಯಲ್ಲಿ ಸಹ ನಿಮಗೆ ವಾಚ್ ಟವರ್ ನೋಡಲಿಕ್ಕೆ ಸಿಗ್ತದೆ. ಸೊ ಅದೇ ಥರ ನಿಮಗೆ ರೈಟ್ ಸೈಡಲ್ಲಿ ನೋಡಿ ಒಂದು ವಾಚ್ ಟವರ್ ಇದೆ ಇಲ್ಲಿ. ಅದೇ ಥರ ಕೋಟೆ ಎಂಟ್ರಿ ಇದು ಈ ಕಡೆ. ಈ ಥರ ಇದೀಗ ಸ್ಟೆಪ್ಸ್ ಇದು ಮಾಡಿದ್ದಾರೆ, ಏನು ಹೇಳಿ ಆರ್ಡರ್ ಮಾಡಿದ್ದಾರೆ. ಇಲ್ಲಾಂತಿದ್ರೆ ಇದು ಫುಲ್ ಕಲ್ಲಲ್ಲಿ ಕೆತ್ತಿರೋ ಇದು ಕೋಟೆ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ, ಥರ ನಮ್ಮನ್ನು ವೆಲ್ಕಮ್ ಮಾಡಿ ಫೀಲಿಂಗ್ ಕೊಡ್ತಾ ಇದೆ. ವಾವ್, ತುಂಬ ಚೆನ್ನಾಗಿ ಗಾಳಿ ಇದೆ ನೋಡಿ. ತಲೆಯಲ್ಲಿ ಚೆನ್ನಾಗಿ ಗಾಳಿ ಬೀರ್ತಾ ಇದೆ. ನೈಸ್ ಪ್ಲೇಸ್ ಗಾಡಿ, ಮಸ್ಟ್ ವಿಸಿಟ್. ಯಾರೆಲ್ಲ ಬಂದಿಲ್ಲ, ಇಟ್ಸ್ ನೋನ್ ಪ್ಲೇಸ್. ಇದೇನಿಲ್ಲ, ನಿಮಗೆ ಬಂಡೆ ಅಂತ ಹಾಕಿದ್ರೆ ನಮ್ಮಲ್ಲಿ ಸಿಕ್ಬಿಡುತ್ತೆ. ಇದು ನಿಮಗೆ ಬೆಸ್ಟ್ ಪ್ಲಾನ್ ಮಾಡಿಕೊಂಡು ಬಂದ್ಬಿಟ್ಟು ಜಸ್ಟ್ ಚಿಲ್ ಮಾಡಿ, ಜಸ್ಟ್ ಎಂಜಾಯ್. ಈಗ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ಇದು ಸ್ಟ್ರೆಚ್ ಆಫ್ ದ ಪೀಕ್. ಚೆನ್ನಾಗಿ ಸ್ಟೆಪ್ಸ್ ಮಾಡಿದ್ದಾರೆ. ಸೊ ಸ್ಟೆಪ್ಸ್ ಮೇಲೆ ಹೋದರೆ ವಿಲ್ ರೀಚ್ ದ ಪೀಕ್. ನಿಮಗೆ ಹಾಗೆ ದೇವಸ್ಥಾನ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ಇಟ್, ಗುಡಿಬಂಡೆ ಬೆಟ್ಟ. ಅದಾದಮೇಲೆ ತೋರಿಸ್ತೇನೆ ಕಂಪ್ಲೀಟಾಗಿ ಯಾವ ಥರ ಗುಡಿಬಂಡೆ 360 ಆ್ಯಂಗಲಲ್ಲಿ ಕಾಣಿಸುತ್ತೆ ಅಂತೇಳಿ. ಮೇಲೆಯಿಂದ ವ್ಯೂ ಪಾಯಿಂಟ್ ಈ ಥರ ಇದೆ. ನಿಮಗೆ ಕೆಳಗಡೆ ಫುಲ್ ಗುಡಿಬಂಡೆ ಕಾಣುತ್ತೆ. ಮತ್ತು ಹಾಗೆ ಅಲ್ಲಿ ದೂರದಲ್ಲಿ ಒಂದು ನಿಮಗೆ ಕೆರೆ ಸಹ ಇದೆ, ಅದರ ವ್ಯೂ ಪಾಯಿಂಟ್ ಸಹ ಕಾಣುತ್ತೆ. ನೀವು ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಒಳ್ಳೆಯ ಸನ್ರೈಸ್ ವ್ಯೂ ವಿತ್ ಆ ಬ್ಯಾಕ್ಗ್ರೌಂಡ್ ಕೆರೆ ನಿಮಗೆ ವ್ಯೂ ಚೆನ್ನಾಗಿ ಸಿಗುತ್ತೆ. ಯಾರಾದರೂ ಈ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ರೆ ಬೆಳಿಗ್ಗೆ ಸನ್ರೈಸ್ ಬರೋಕ್ಕೆ ಪ್ಲ್ಯಾನ್ ಮಾಡಿ. ಕಂಪ್ಲೀಟ್ ಗುಡಿಬಂಡೆ ಬೆಟ್ಟ ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಗುಡಿಬಂಡೆ ಊರಲ್ಲಿ ವಿಶೇಷತೆ ಏನಂದರೆ ಕಂಪ್ಲೀಟಾಗಿ ಬ್ಲೂ ಆ್ಯಂಡ್ ವೈಟ್ ಪೇಂಟ್ ಮಾಡಿರ್ತಾರೆ ಮನೆನ. ಇದು ಒಂಥರ ಇಡೀ ಊರಿಗೆ ಬ್ಲೂ ಆ್ಯಂಡ್ ವೈಟ್ ಪೇಂಟ್ ಮಾಡಿದ್ದಾರೆ. ದಿಸ್ ಈಸ್ ದ ಡಿಫ್ರೆನ್ಸ್. ಈ ಬೆಟ್ಟನೂ ಬೇರೆ ಬೆಟ್ಟ, ಈ ಊರಿಗೂ ಬೇರೆ ಊರಿಗೂ ಕಂಪೇರ್ ಮಾಡಿದ್ರೆ. ಇದೊಂದು ಕಂಪ್ಲೀಟ್ ವ್ಯೂ ಪಾಯಿಂಟ್ ಫ್ರಮ್ ದ ಪೀಕ್. ಒಂದು ಸೈಡ್ ನಿಮಗೆ ಊರಿನ ವ್ಯೂ ಕಾಣಿಸಿದ್ರೆ, ಇನ್ನೊಂದು ಸೈಡ್ ಈ ಕಡೆ ನಿಮಗೆ ಈ ಥರ ಫುಲ್ ಗ್ರೀನ್ ಲ್ಯಾಂಡ್ಸ್ಕೇಪ್ ವ್ಯೂ ಕಾಣುತ್ತೆ. ಫುಲ್ ಬಂಡೆ ವಿತ್ ಕೆಳಗಿಂದು ಲ್ಯಾಂಡ್ಸ್ಕೇಪ್ ಹೇಗಿದೆ. ಮತ್ತು ಈ ಕಡೆ ಹಾಗೆ ಫೋರ್ಟಿನದು
ಸ್ವಲ್ಪ ಜಾಗದ್ದೆಲ್ಲ ವ್ಯೂ ಈ ಥರ ಕಾಣುತ್ತೆ. ನೋಡಿ, ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಟ್ರೆಕ್ ಮಾಡ್ತಾರೆ. ನೀವು ಸಹ ಯಾವ ಏಜ್ ಗ್ರೂಪ್ ಆದರೂ ಸಹ ಕರ್ಕೊಂಬರ್ಬೋದು. ಚಿಕ್ಕ ಚಿಕ್ಕ ಸ್ಟೆಪ್ಸ್ ಇರೋದು, ಬಟ್ ವ್ಯೂ ತುಂಬ ಚೆನ್ನಾಗಿದೆ. ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ. ಆದರೆ ಮಕ್ಕಳನ್ನ ಕರ್ಕೊಂಬರೋದಾದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಕರ್ಕೊಂಬನ್ನಿ. ಅವರಿಗೂ ಸಹ ಆ ಅರ್ಲಿ ಮಾರ್ನಿಂಗ್ ವೆದರ್ ಚೆನ್ನಾಗಿರುತ್ತೆ ಟ್ರಿಪ್ ಮಾಡೋಕ್ಕೆ. ಆವಾಗಲೇ ಹೇಳಿರೋ ಥರ ಇದುವೇ ಶಿವನ್ ಟೆಂಪಲ್, ಪೀಕಲ್ಲಿರೋ ಶಿವನ್ ಟೆಂಪಲ್ ಇದುವೇ. ಇದು 17ನೇ ಶತಮಾನದಲ್ಲಿ ಕಟ್ಟಿರೋ ಬೆಟ್ಟ ಹಾಗೂ ಟೆಂಪಲ್. ಇದು ನಮ್ಮ ಇವತ್ತಿಂದು ಟ್ರೆಕ್ ಗ್ರೂಪ್. ಎಲ್ಲರೂ ನೋಡಿ ಟೀ ಶರ್ಟ್ ಮಾಡ್ಕೊಂಡಿದ್ದಾರೆ. ಇದರದ್ದು ಈ ಟೀ ಶರ್ಟ್ ಇದು ಏನು ಪ್ರಾಮುಖ್ಯತೆ ಹೇಳಿದರೆ, ನಾವು ಆ್ಯಕ್ಚುಲಿ ಡಿಫ್ರೆಂಟ್ ಪ್ರೊಸೆಸ್ಸಲ್ಲಿ ಕೆಲಸ ಮಾಡ್ತೀವಿ, ಆದರೆ ಎಲ್ಲರೂ ಟೀಗೆ ಒಂದಾಗ್ತೀವಿ. ಸೊ ಅದಕ್ಕೋಸ್ಕರ ನಾವು ಟೀ ಗ್ರೂಪ್ ಅಂತ ಹೆಸರಿಟ್ಟಿದ್ದೀವಿ ಗ್ರೂಪ್ಗೆ. ಅದ್ರ ಮೇಲೆ ಈ ಇಡೀ ಟ್ರಿಪ್ಪಿನ ರಾಯಭಾರಿ ಇವರೇ. ಇವ್ರು ಇಲ್ಲ ಅಂತ ಇರ್ತಿದ್ರೆ ಈ ಟ್ರಿಪ್ ಆಗ್ತಿರ್ಲಿಲ್ಲ. ಸೊ ಆರ್ಗನೈಸರ್ ಇವರೇ, ಮತ್ತೆ ಎಲ್ಲ ರಾಯಭಾರಿ ಇವರೇ ಈ ಟ್ರಿಪ್ಪಿಗೆ. How do you say get some other? ಬೇರೆ ನಂಬರ್ ಹೇಳಿ. ಬೇರೆ ನಂಬರ್ ಹೇಳಿ ಮ್ಯಾಮ್. ಸುಧೀರ್ ನೋಡಿ ಹಿಂಗೆ ಇಟ್ಕೊಂಡು ಯಾರೋ ಕಾಪಿ ಹೊಡಿತಾರೆ. Only is pending. Yes, last right closer. Okay, and last number 68. 68. Come on, boys and girls. Number 80. 87. Good one. ಬೆಟ್ಟದ ವಾಚ್ ಟವರ್ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಮುಳ್ಳು ಕಡ್ಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಈ ಕಡೆ ಎಲ್ಲ ಸ್ವಲ್ಪ ಜನ ಜಾಸ್ತಿ ಬರಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ಪೂರ್ತಿ ಬೆಟ್ಟ ಕಾಣುತ್ತೆ. ತೋರಿಸ್ತೀನಿ ನೋಡಿ. ಇದು ಗುಡಿಬಂಡೆ ಬೆಟ್ಟದ ಎಂಟ್ರಿ. ಅದೇ ಥರ ಅಲ್ಲಿ ಮೇಲೆ ಕಾಣೋ ಟೆಂಪಲ್ ಎಲ್ಲನೂ ಒನ್ ಶಾಟಲ್ಲಿ ಕಾಣುತ್ತೆ. ದಿಸ್ ಈಸ್ ದ ವ್ಯೂ ಪಾಯಿಂಟ್ ಫ್ರಮ್ ದ ವಾಚ್ ಟವರ್. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಲೆಟ್ಸ್ ಇಟ್ ಫ್ರಮ್ ದ ಟಾಪ್ ಗೈಸ್. ನಾವಿವಾಗ ಡಿಸೆಂಡ್ ಮಾಡ್ತಾ ಇದ್ದೀವಿ. राकेश सर हाय करो। आप भी आ रहे हो? यस। ಪ್ರಿಯಾಂಕ ಅವರೇ ಹಾಯ್ ಮಾಡಿ. ಪಾರಮ್ ಇಲ್ಲಿ ನೋಡಿ, ಹಾಯ್ ಮಾಡಿ. ಸೌಮ್ಯ ಅವರೇ ಇಲ್ಲಿ ನೋಡಿ. ನವೀನ್ ಹಾಯ್. ಸಚಿನ್ ನಮಸ್ತೆ. Look at this view guys, super. ಸಚಿನ್ ನಮಸ್ಕಾರ. ಹಾಯ್ ರವಿ ಅವರೇ ನಮಸ್ಕಾರ. ಪಿಯೂಷ್ ಸೇ ಹಾಯ್. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ನಿನ್ನೆ ಆ್ಯಕ್ಚುಲಿ ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನಿಮಗೆಲ್ಲ ಗೊತ್ತು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.